ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದವರಿಗೆ ಈಗ ಗೇಟ್ ಪಾಸ್ ಆಗಿದೆ. ತಾರಕಕ್ಕೇರಿದಂತಹ ಪಂಚಮಸಾಲಿ ಪೀಠದ ಈ ಒಂದು ಜಟಾಪಟಿ ಮೂವರು ಟ್ರಸ್ಟಿಗಳನ್ನೇ ಉಚ್ಚಾಟನೆ ಮಾಡಿರುವಂತದ್ದು ಪಂಚಮಸಾಲಿಯ ಸಂಘ. ಇನ್ನು ಪ್ರಧಾನ ಧರ್ಮದರ್ಶಿ ಉಮಾಪತಿ, ಧರ್ಮದರ್ಶಿ ಚಂದ್ರಶೇಖರ್ ಜೊತೆಗೆ ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ರನ್ನ ಉಚ್ಚಾಟಿಸಿ ಆದೇಶವನ್ನ ಸಂಘ ನೀಡಿರುವಂತದ್ದು. ವಚನಾನಂದ ಶ್ರೀಗಳನ್ನ ಉಚ್ಚಾಟನೆ ಮಾಡಿದ್ರು ಈ ಟ್ರಸ್ಟಿಗಳು ಸೇರ್ಕೊಂಡು. ಪಂಚಮಸಾಲಿ ಪೀಠದ ಈ ಒಂದು ಜಟಾಪಟಿ ಈಗ ತಾರಕಕ್ಕೇರಿದೆ. ಮೂವರು ಟ್ರಸ್ಟಿಗಳನ್ನೇ ಪಂಚಮಸಾಲಿ ಸಂಘ ಉಚ್ಚಾಟನೆ ಮಾಡಿದೆ. ಅದರಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋದಾಗ ಪ್ರಧಾನ ಕಾರ್ಯದರ್ಶಿ, ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್, ಟ್ರಸ್ಟ್ ನಲ್ಲಿ ಅವ್ಯವಹಾರ ನಡೆದಿದೆ, ಬೈಲಾ ಉಲ್ಲಂಘನೆಯಾಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಂಡಿರುವಂತದ್ದು. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಈ ನಿರ್ಧಾರವನ್ನ ಮಾಡಿದೆ. ಮೂವರಿಗೆ ಟ್ರಸ್ಟ್ ಹೆಸರಿನಲ್ಲಿ ಯಾವುದೇ ಆರ್ಥಿಕ ವ್ಯವಹಾರ ನಡೆಸಬಾರದು ಅಂತ ಆದೇಶವನ್ನ ನೀಡಿರುವಂತದ್ದು, ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಗೊತ್ತಾಗುವಂಥ ಸ್ಥಿತಿ ಒಳಗೆ ಮಾಡಿರುವಂಥ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಿ ಮುಂಬರ್ತಕ್ಕಂಥ ಜೂನ್ ತಿಂಗಳ ನಾನು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಪಂಚಮಸಾಲಿಯ ಧುರೀಣರು ಈಗಾಗಲೇ ನಾನು ಕಾಂಟ್ಯಾಕ್ಟ್ನಲ್ಲಿ ಮಾಡಿದ್ದೇನೆ. ಸುಮಾರು 64 ಜನ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿರುವಂಥ MP ಗಳು, MLA ಗಳು, ಮಾಜಿಗಳನ್ನು ಇಡೀ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಮ್ ಪ್ರಸಾದ್ ನೀಡ್ತಾರೆ. ಎಸ್ ರಾಮ್ ಪ್ರಸಾದ್, ಈ ಮೊದಲು ಆ ಒಂದು ಟ್ರಸ್ಟಿಗಳೇ ಸೇರ್ಕೊಂಡು ವಚನಾನಂದ ಸ್ವಾಮೀಜಿಗಳನ್ನ ತೆಗೆದುಹಾಕುವಂತ ಪ್ರಯತ್ನ ಮಾಡಿದ್ರು. ಈಗ ಅವರನ್ನೇ ಸಂಘ ತೆಗೆದುಹಾಕಿರುವಂತದ್ದು ಮೂವರು ಟ್ರಸ್ಟಿಗಳನ್ನ. ಏನಾಯ್ತು ನಿಜಕ್ಕೂ ಕೂಡ ಈ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ? ಗಾಯತ್ರಿ, ಏನು ದಾವಣಗೆರೆ ಹರಿಹರ ತಾಲೂಕಿನಲ್ಲಿರುವ ಪಂಚಮಸಾಲಿ ಮಠದಲ್ಲಿ ಏನು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈ ಹಿಂದೇನು ಪಂಚಮಸಾಲಿ ಟ್ರಸ್ಟ್ ನ ಅರ್ಹ ಸದಸ್ಯರುಗಳು ಶ್ರೀಗಳನ್ನ ಉಚ್ಚಾಟನೆ ಮಾಡಿ ತಮ್ಮ ಒಂದು ಹೇಳಿಕೆಯನ್ನ ನೀಡಿದ್ರು. ಈಗ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಈಗ ಮಧ್ಯ ಪ್ರವೇಶ ಮಾಡಿರುವ ಹಿನ್ನೆಲೆ ಟ್ರಸ್ಟ್ ಹಾಗೂ ಸಂಘದ ನಡುವೆ ಗೊಂದಲ ಉಂಟಾಗಿರುವಂತದ್ದು. ಇವತ್ತು ಟ್ರಸ್ಟ್ ನ ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಈಗಾಗಲೇ ನಾವು ಈಗಾಗಲೇ ಉಚ್ಚಾಟನೆ ಮಾಡಿರುವ ಶ್ರೀಗಳ ಮತ್ತೆ ಟ್ರಸ್ಟ್ ನ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಏನಂದ್ರೆ ಈಗಾಗಲೇ ಅವ್ಯವಹಾರ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಈ ಒಂದು ಗೊಂದಲದಿಂದ ದೇಶಾದ್ಯಂತ ಭಕ್ತರಿಗೆ ತುಂಬಾ ಮುಜುಗರ ಉಂಟಾಗುತ್ತಿರುವಂತದ್ದು. ಬೈಲಾ ಪ್ರಕಾರ ಏನಿದೆ ಅದನ್ನ ನಾವು ಮಾಡ್ಲೇಬೇಕು. ಟ್ರಸ್ಟ್ ನ ಸದಸ್ಯರಿಗಿಂತ ಭಕ್ತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಭಕ್ತರು ಹಾಗೂ ಸಂಘದವರು ನಿರ್ಧಾರದಿಂದ ಏನಾಗ್ಬೇಕೋ ಅದನ್ನ ಮಾಡ್ತೀವಿ ಅಂತ ಹೇಳ್ತಿರುವಂತದ್ದು. ಅಲ್ಲದೆ ಈಗ ಟ್ರಸ್ಟ್ ನ ಉಮಾಪತಿ, ಚಂದ್ರಶೇಖರ್ ಪೂಜಾರು, ಜ್ಯೋತಿ ಪ್ರಕಾಶ್ ಅವರನ್ನ ಸಂಘದ ರಾಜ್ಯಾಧ್ಯಕ್ಷರು ಉಚ್ಚಾಟನೆ ಮಾಡಿರುವಂತದ್ದು. ಗಾಯತ್ರಿ, ಆಗ ನೋಡ್ತಾ ಹೋದ್ರೆ ಯಾವುದೇ ರೀತಿಯಾದಂತಹ ದಾಖಲೆಗಳು ಸಿಕ್ಕಿಲ್ಲ ಅನ್ನುವಂಥದ್ದು, ಅಂದ್ರೆ ಇವರು ಅವ್ಯವಹಾರವನ್ನ ನಡೆಸಿದ್ದಾರಾ ಇಲ್ವಾ ಅನ್ನುವಂಥದ್ನ ಈಗ ಸ್ವಾಮೀಜಿಗಳನ್ನ ಉಚ್ಚಾಟನೆ ಮಾಡಿದಾಗ್ಲೂ ಕೂಡ ಅವರು ನೋಟಿಸ್ ಕೊಟ್ಟಿಲ್ಲ, ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ರು. ಇಲ್ಲೋ ಆ ರೀತಿಯಾಗಿ ಏನಾದ್ರೂ ನಡೀತಾ ಅಥವಾ ನಿಜವಾಗ್ಲೂ ಅವರ ಅವ್ಯವಹಾರ ಬೆಳಕಿಗೆ ಬಂದಿದ್ಯಾ ಅಂತ? ಗಾಯತ್ರಿ, ಈ ಹಿಂದೆ ಮಾರ್ಚ್ 12ರಂದು ಒಂದು ಸಭೆ ಮೀಟಿಂಗ್ ಅನ್ನ ಮಠದಲ್ಲಿ ಮಾಡಲಾಗಿತ್ತು. ಈ ವೇಳೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿ ಲೆಕ್ಕ ಕೊಡಿ ಅಭಿಯಾನವನ್ನ ಮಠ ಶ್ರೀಗಳ ವಿರುದ್ಧವಾದ ಒಂದು ಹೇಳಿಕೆಗಳು ಭಕ್ತರಿಂದ ಕೇಳಿ ಬಂದಿತ್ತು. ಇವತ್ತು ರಾಜ್ಯಾಧ್ಯಕ್ಷರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ಹಿಂದೆಯೂ ಸಹ 3-4 ದಿನಗಳ ಹಿಂದೆ ಈಗಾಗಲೇ ಧರ್ಮದರ್ಶಿ ಉಮಾಪತಿ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಉಮಾಪತಿ ಅವರು ಹೇಳಿಕೆಯನ್ನ ನೀಡಿದ್ರು. ನಾವು ಏಪ್ರಿಲ್ 27ರಂದು ಮಠದಲ್ಲಿ ಒಂದು ಸಭೆಯನ್ನ ಕರೆದಿದ್ದೇವೆ. ಇಲ್ಲಿ ಯಾರ್ಯಾರಿಗೆ ಏನೇನು ಲೆಕ್ಕ ಬೇಕೋ ಅವನ್ನೆಲ್ಲ ಕೊಡುವಂತಹ ನಾವು ಎಲ್ಲಾ ನಿರ್ಧಾರಗಳನ್ನು ಕೈಗೊಂಡಿದ್ವಿ. ದೇಶಾದ್ಯಂತ ಎಷ್ಟು ಜನ ಭಕ್ತರಿದ್ರೆ ಎಲ್ರೂ ಬನ್ನಿ ಮಠಕ್ಕೆ, ಏಪ್ರಿಲ್ 27ರಂದು ನಾವು ಲೆಕ್ಕ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಈಗ ಲೆಕ್ಕ ಕೊಡ್ತೀವಿ ಅನ್ನುವ ಮಾಹಿತಿಯನ್ನು ಕೊಟ್ಟಂತ ಉಮಾಪತಿ ಅವರನ್ನೇ ಸಂಘದವರು ಉಚ್ಚಾಟನೆ ಮಾಡಿರುವುದರಿಂದ ಇದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಕಾರ್ ನೋಡ್ಬೇಕಾಗಿತ್ತೆ. ಗಾಯತ್ರಿ, ಎಸ್, ಧನ್ಯವಾದ ರಾಮ್ ಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ.